ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ರೀಸೆಂಟಾಗಿ ನಾ ನವಗ್ರಹ ಟೆಂಪಲ್ಸ್ ನೋಡ್ಲಿಕ್ಕೆ ಹೋಗಿದ್ದೆ ತಮಿಳ್ನಾಡಿನಾಗ. 9 ಟೆಂಪಲ್ ಕುಂಭಕೋಣಂ ಹತ್ರ 9 ಸಪ್ರೇಟ್ ನವಗ್ರಹಸಿಗೆ ಬಿಲ್ಡ್ ಮಾಡ್ಯಾರ. ರಾಹು, ಕೇತು, ಶನಿ, ಚಂದ್ರ, ಸೂರ್ಯ, ಆಮೇಲೆ ಗುರು, ಮಂಗಳ, ಈ ಟೈಪ್ 9 ನವಗ್ರಹಕ್ಕೆ 9 ಟೆಂಪಲ್ ಸಪ್ರೇಟ್ ಅವ. ಸೊ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತೀನಿ. ಅಲ್ಲಿದೆಲ್ಲ ಪೂರ್ತಿ ವಿಡಿಯೋಸ್ ತೊಗೊಂಡಿನಿ, ಎಲ್ಲೆಲ್ಲ ಅಲೋಡ್ ಅದ ಅಲ್ಲೆಲ್ಲ. ಯಾವ ಟೆಂಪಲ್ಸ್ನಾಗೂ ಒಳಗೆ ವಿಡಿಯೋಸ್ ಅಲೋ ಇಲ್ಲ, ಬಟ್ ಎಷ್ಟರ ತನ ಅಲೋ ಮಾಡ್ತಾರ ಅಷ್ಟರ ತನ ವಿಡಿಯೋಸ್ ತೊಗೊಂಡಿನಿ, ಎಲ್ಲ ತೋರಿಸ್ತೀನಿ. ಸೊ ಎಲ್ಲ ವಿಡಿಯೋಸ್ ಲಾಸ್ಟ್ ತನ ನೋಡ್ರಿ. ನಂದೇನು ಪ್ಲ್ಯಾನ್ ಅದ, ಎಷ್ಟಾಗ್ತದೆ ಅಷ್ಟು ವಿಡಿಯೋ ಶಾರ್ಟ್ ಇಡಬೇಕು, ಡಿಸ್ಕ್ರಿಪ್ಟಿವ್ ಇರ್ಬೇಕಂತೇಳಿ. ಸೊ ಎಷ್ಟು ವಿಡಿಯೋಸ್ ಬರ್ತಾವೆ ಗೊತ್ತಿಲ್ಲ ಇದ್ರ ಮೇಲೆ. ಅದನ್ನ ಅಂದ್ರೆ ವಿಡಿಯೋ ಮಾಡಿ ಎಡಿಟ್ ಆದಮೇಲೆ ನಂಗೆ ಚಲೋ ಅನ್ನಿಸಿದ್ದು ಅಷ್ಟೇ ಒಂದು ವಿಡಿಯೋ ಹಾಕ್ತೀನಿ, ಮತ್ತು ಉಳಿದಿದ್ದೆಲ್ಲ ನೆಕ್ಸ್ಟ್ ವಿಡಿಯೋಸ್ನಾಗ ಹಾಕೋತ ಹೋಗ್ತೀನಿ. ಓಕೆ, ಬರ್ರಿ ನೋಡ್ಕೋತ ಹೋಗೋಣ. ಸೊ ನಾವು ಫಸ್ಟ್ ಹೋಗಿದ್ದ ಟೆಂಪಲ್ ಯಾವುದಿತ್ತಂದ್ರೆ ತಿರುನಾಗೇಶ್ವರಂ ನಾಗನಾಥರ್ ಟೆಂಪಲ್ ಅಂತ ಇತ್ತು. ಓಕೆ, ಸೊ ಒಂದೇನು ತಿಳ್ಕೊಬೇಕು ನಾವಂದ್ರೆ, ಪ್ರತಿ ನವಗ್ರಹ ಟೆಂಪಲ್ದಾಗ ಫಸ್ಟ್ ಶಿವನ ಮೂರ್ತಿ ಇರ್ತದೆ ಹೋದ್ಕೊಳೆ, ಆಮೇಲೆ ಸೈಡಿಗೆ ಪಾರ್ವತಿ ಮೂರ್ತಿ ಇರ್ತದೆ, ಆಮೇಲೆ ಅಂದ್ರೆ ಆ ಶಿವನ ಮೂರ್ತಿ ಎದುರಿಗೆ ಅಥವಾ ಹಿಂದೆ ಅಥವಾ ಬಾಜು ಎಲ್ಲರ ಒಂದು ಕಡೆ ನವಗ್ರಹ ಮೂರ್ತಿ ಇರ್ತದೆ. ಇದಂತರೂ ಪ್ರತಿ ನವಗ್ರಹ ಟೆಂಪಲ್ದಾಗ ಫಿಕ್ಸ್. ಓಕೆ, ಸೊ ಫಸ್ಟ್ ತಿರುನಾಗೇಶ್ವರಂ ನಾಗನಾಥರ್ ಟೆಂಪಲ್ ನೋಡೋಣ. ಇದ್ಯಾವುದು? ರಾಹು ಟೆಂಪಲ್. ರಾಹು ಟೆಂಪಲ್ದು ಈಗ ಟೆಂಪಲ್ದ ಸರೌಂಡಿಂಗ್ಸ್ ಏನೇನಿತ್ತು, ಟೆಂಪಲ್ನಾಗ ಏನೇನದ ಫಸ್ಟ್ ಹೇಳ್ತೀನಿ. ಫಸ್ಟಿಗೆ ಎಂಟ್ರ್ ಆದ ಕೂಡಲೇ ಒಂದು ಹೊಂಡ ಅದ, ಅಲ್ಲೆಲ್ಲ ಜನ ಕಾಲು ತಕ್ಕೋತಾರ, ನೀರು ಸಿಡ್ಸ್ಕೋತಾರ. ಪವಿತ್ರ ಹೊಂಡ ಅದ, ಅದ್ರ ಹೆಸರು ಸೂಲತೀರ್ಥಂ. ಅದನ್ನು ಮಾಡಿದ್ಮೇಲೆ ಒಳಗೆ ಹೋದ್ಮೇಲೆ ಮೊಬೈಲ್ ಅಲೋಡ್ ಇಲ್ಲ, ಮೊಬೈಲು ಮತ್ತು ಚಪ್ಪಲ್ ಡಿಪಾಸಿಟ್ ಮಾಡ್ಬೇಕು. ಡಿಪಾಸಿಟ್ ಮಾಡಿ ಒಳಗೆ ಹೋಗ್ಬೇಕು ಟೆಂಪಲ್ ಒಳಗೆ ಹೋದ್ಮೇಲೆ ಮೇನ್ ಐಡಲ್, ಮೇನ್ ಐಡಲ್ ಏನದ, ನಾಗಲಿಂಗೇಶ್ವರ. ಒಂದು ಲಿಂಗ ಅದ, ನಾಗಲಿಂಗೇಶ್ವರ ಅಂತಾರ ಅದಕ್ಕೆ. ಅದ್ರ ಹಿಂದೆ ದೀಪದ ಡಿಸೈನ್ ಅದ. ಪ್ರತಿ ಟೆಂಪಲ್ನಾಗೂ ಏನು ಮಾಡ್ಯಾರ ಅವರು, ಒಂದು ಹಿಂದೆ ಒಂದು ಪ್ಲೇಟ್ ಹಚ್ಚಾರ, ಗೋಲ್ಡನ್ ಪ್ಲೇಟ್ ಟೈಪು, ಒಂದು ನಡುಕ್ ದೀಪ ಇಟ್ಟಾರ. ಅದು ಎಲ್ಲ ಕಡೆ ರಿಫ್ಲೆಕ್ಟ್ ಆಗಿ ಭಾಳ ಚಂದ ಕಾಣ್ಲಿರ್ತದೆ. ಪ್ರತಿ ಶಿವಲಿಂಗದ ಹಿಂದೆ ಇಟ್ಟಾರ ಅದನ್ನು. ಸೊ ಇದಾತ ಮೇನ್. ಆಮೇಲೆ ಒಂದು ಪಾರ್ವತಿ ಮೂರ್ತಿ ಸೈಡ್. ಆಮೇಲೆ ಹೊರಗೆ ಬಂದಮೇಲೆ ರಾಹು ಮೂರ್ತಿದ ಅದೇನು ಗರ್ಭಗುಡಿ ಅದಲ್ಲ ರಾಹುಂದು, ಅಲ್ಲಿ ಏನದ ಅಂದ್ರೆ ಮಿಡಲ್ ರಾಹು, ಆಮೇಲೆ ಅವನ್ ರಾಹುಂದ್ ರೈಟ್ ಸೈಡ್ ನಾಗವಲ್ಲಿ, ಲೆಫ್ಟ್ ಸೈಡ್ ನಾಗಕನ್ನಿ. ಅವರಿಬ್ಬರು ಅವಂದು ಹೆಂಡಂದ್ರ. ಸೊ ರೈಟ್ ಸೈಡ್ ಲೆಫ್ಟ್ ಸೈಡ್ ಈ ಟೈಪ್ 3 ಮೂರ್ತಿ ಇಟ್ಟಾರ ರಾಹುನ್ ಮೂರ್ತಿ. ಸೊ ಈಗ ಇದ್ರ ಸ್ಪೆಷಾಲಿಟಿ ಏನಂತಾರಂದ್ರೆ, ಅದೇನು ರಾಹು ಮೂರ್ತಿ ಅದಲ್ಲ, ಅದನ್ನು ಹಾಲಿನ ಅಭಿಷೇಕ ಮಾಡಬೇಕಾರ ಅದು ನೀಲಿ ಕಲರ್ ಆಗ್ತಂತ, ಕಪ್ಪಿದ್ದದ್ದು ನೀಲಿ ಕಲರ್ ಆಗ್ತಂತೇಳಿ ಸ್ಪೆಷಾಲಿಟಿ ಅಂತಾರ. ಓಕೆ, ಆಮೇಲೆ ಏನಂತಾರಂದ್ರೆ, ಇದೇನು ರಾಹು ಟೆಂಪಲ್ ಅದಲ್ಲ, ಇಲ್ಲಷ್ಟ ರಾಹುನ್ ಮೂರ್ತಿ ಮನುಷ್ಯತ್ವ ಫಾರ್ಮ್ನಾಗದ, ಅಂದ್ರೆ ಮನುಷ್ಯನ ಫಾರ್ಮ್ನಾಗದ. ಉಳಿದಿದ್ದ ಕಡೆ ಎಲ್ಲ ರಾಹು ಮೂರ್ತಿನ ಸರ್ಪಂಟಾಗಿ ಪೂಜಿಸ್ತಾರೆ. ಸೊ ಇದು ಒಂದ ಪ್ಲೇಸ್ನಾಗ ರಾಹು ಮೂರ್ತಿ ಅಂದ್ರೆ ಮನುಷ್ಯನ ಮೂರ್ತಿ ಟೈಪ್ ಅದ, ಅದ್ರ ಮೇಲೆ ಅಭಿಷೇಕ ಮಾಡಿದಾಗ ಅದು ನೀಲಿ ಆಗ್ತದೆ ಅಂತಾರೆ. ಸೊ ಇದೆಲ್ಲ ನಾ ನವಗ್ರಹ ಏನೇನು ಹೇಳಿರ್ತೇನಲ್ಲ, ಒಂದು ಕುಂಭಕೋಣಂ ಅಂಥೇಳಿ ತಮಿಳ್ನಾಡಾಗ ಒಂದು ಪ್ಲೇಸ್ ಅದ. ಅದು ಸೆಂಟರ್ ಪಾಯಿಂಟ್ ಇಟ್ಕೊಂಡು ನಾವೆಲ್ಲ ನವಗ್ರಹಕ್ಕೂ ಅಡ್ಡಾಡ್ಬೋದು. ಸೊ ನಮಗೆ 2 days ಬೇಕಾತು. ನಾ ಪ್ರತಿ ವಿಡಿಯೋ ಆದಮೇಲೆ ಕುಂಭಕೋಣಂದಿಂದ ಎಷ್ಟು ಡಿಸ್ಟೆನ್ಸ್ ಆಗ್ತದೆ ಅಂತೇಳಿ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಎಲ್ಲ ವಿಡಿಯೋಸ್ ಆದಮೇಲೆ ಅಂದ್ರೆ ಅಷ್ಟು ನವಗ್ರಹ ಕಂಪ್ಲೀಟ್ ಆತಂದ್ರೆ ನಾ ಏನು ಮಾಡ್ತೀನಿ, ಪೂರ್ತಿ ನಮ್ಮದು ಟ್ರಿಪ್ ಡೀಟೇಲ್ಸ್ ಕೊಡ್ತೇನೆ ನಿಮಗೆ. ನಾವು ಎಲ್ಲಿ ಇಳ್ಕೊಂಡ್ವಿ, ಎಲ್ಲಿ ತಿಂದ್ವಿ, ಯಾವಾಗ ಯಾವ ಟೆಂಪಲಿಗೆ ಹೋದ್ವಿ, ನಮ್ದು ಕ್ಯಾಬ್ ಡ್ರೈವರ್ ಯಾರಿದ್ರು, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ನೀವು ಒಂದು ಟ್ರಿಪ್ ಹಾಕ್ಬೋದು. 2 days ಟ್ರಿಪ್ ಬೆಸ್ಟ್ ಇರ್ತದೆ, ಟ್ರೈ ಮಾಡಿರಿ. ಓಕೆ, ಸೊ ಇದಾತು ರಾಹು ಟೆಂಪಲ್. ಆಮೇಲೆ ಅಲ್ಲಿದ್ದವರು ಒಬ್ಬರು ಪೂಜಾರಿ ಹೇಳತ್ತಿದ್ರು, ಆ ಟೆಂಪಲಿಗೆ ಯಾರ್ಯಾರಿಗೆ ರಾಹು ದೋಷ ಅಂತ ಇರ್ತದಲ್ಲ, ರಾಹು ಕಾಲ್ನಾಗ ಹೋಗಿ ಆ ಟೆಂಪಲಿಗೆ ಹೋಗಿ ನಮಸ್ಕಾರ ಮಾಡಿ ರಾಹುಗೆ ಬೇಡ್ಕೊಂಡ್ರೆ ಚಲೋ ಆಗ್ತದೆ ಅಂಥೇಳಿ ಅಲ್ಲೊಬ್ರು ಪೂಜಾರಿ ಹೇಳತ್ತಿದ್ರು. ರಾಧೇ ರಾಧೆ.